ಸುದೀರ್ಘ ಸಮಯ ಕುಳಿತು ಕೆಲಸ ಮಾಡುವ ಮಹಿಳೆಯರಿಗೆ ಮೂಳೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಕಾಳಜಿ ಹೆಚ್ಚುತ್ತಿದೆ. ಏಕೆಂದರೆ ಹಿಂದಿನ ದಶಕಗಳಿಗಿಂತ ಬಹಳ ಮುಂಚೆಯೇ ಹೆಚ್ಚಿನ ಮಹಿಳೆಯರಿಗೆ ಮೂಳೆ ಮತ್ತು ಕೀಲು ಅಸ್ವಸ್ಥತೆಗಳು ಪತ್ತೆಯಾಗುತ್ತಿದೆ. 30 ಮತ್ತು 40ರ ದಶಕದ ಮಧ್ಯಭಾಗದಲ್ಲಿರುವ ಮಹಿಳೆಯರು ಈಗ ನಿರಂತರ ಕೀಲು ನೋವು, ಸ್ನಾಯು ಸೆಳೆತ ಅನುಭವಿಸುತ್ತಿದ್ದಾರೆ ಎಂದು ವೈದ್ಯರು ಹೇಳುತ್ತಾರೆ. ಈ ಮೊದಲು 50 ವರ್ಷ ವಯಸ್ಸಿನ ನಂತರ ಈ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಆಧುನಿಕ ಜೀವನ ಶೈಲಿಯಿಂದಾಗಿ 35 ವರ್ಷಕ್ಕೆ ಸಮಸ್ಯೆಗಳು ಕಾಣಿಸುತ್ತಿವೆ. ನಗರದ IT ಚಾಲಿತ ಕೆಲಸದ ಪ್ರಮುಖ ಕೊಡುಗೆ ಇದಾಗಿದೆ. ದೀರ್ಘಾವಧಿ ಕುಳಿತೇ ಕೆಲಸ ಮಾಡುವುದು, ಸುದೀರ್ಘ ಪ್ರಯಾಣ ಮತ್ತು ದೀರ್ಘ ಸಮಯದವರೆಗೆ ಮನೆಯೊಳಗೆ ಕುಳಿತು ಕೆಲಸ ಮಾಡುವ ಮಹಿಳೆಯರಲ್ಲಿ ದೈಹಿಕ ಚಟುವಟಿಕೆ ಕಡಿಮೆಯಾಗಿದೆ. ಬೆಳಕಿಗೆ ಬರುವುದನ್ನು ತೀವ್ರವಾಗಿ ಕಡಿಮೆ ಮಾಡಿದೆ. ಇದರಿಂದ ವ್ಯಾಪಕವಾದ ವಿಟಮಿನ್ ಡಿ ಕೊರತೆ ಮತ್ತು ಕಳಪೆ ಮೂಳೆ ಖನಿಜ ಸಾಂದ್ರತೆಗೆ ಕಾರಣವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇದು ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ ವರ್ಕ್ ಫ್ರಮ್ ಹೋಮ್ ಮಾಡುವ ದಿನಚರಿಯಿಂದಾಗಿ ಮೂಳೆ ಸಮಸ್ಯೆ ಹೆಚ್ಚಾಗಿದೆ. ಮೂಳೆ ತಜ್ಞರ ಪ್ರಕಾರ 35ರಿಂದ 45 ವರ್ಷ ವಯಸ್ಸಿನ ಮಹಿಳೆಯರು ಮೊಣಕಾಲು ಮತ್ತು ಕೀಲು ನೋವು ಸಮಸ್ಯೆ ಹೆಚ್ಚಾಗಿದೆ. ವಿಳಂಬ ಗರ್ಭಧಾರಣೆಯು ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತಿದೆ ಎಂದು ಆಸ್ಟರ್ RV ಆಸ್ಪತ್ರೆಯ ಮೂಳೆ ಮತ್ತು ಕೀಲು ಬದಲಿ ಪ್ರಮುಖ ಹಿರಿಯ ಸಲಹೆಗಾರ ಡಾಕ್ಟರ್ JV ಶ್ರೀನಿವಾಸ್ ಹೇಳಿದ್ದಾರೆ. ಗರ್ಭಧಾರಣೆಯ ಕೊನೆಯಲ್ಲಿ ಕ್ಯಾಲ್ಸಿಯಂ ನಷ್ಟವು ಹೆಚ್ಚಾಗಿರುತ್ತದೆ ಮತ್ತು ಮೂಳೆ ಶಕ್ತಿಯನ್ನು ಪುನಃ ಪಡೆಯಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಸೂಕ್ತ ಜೀವನ ಶೈಲಿಯಲ್ಲದೆ ಮಹಿಳೆಯರು ಆರಂಭಿಕ ಮೂಳೆ ಮತ್ತು ಕಾರ್ಟಿಲೇಜ್ ಕ್ಷೀಣತೆಗೆ ಗುರಿಯಾಗುತ್ತಾರೆ ಎಂದು ಅವರು ವಿವರಿಸಿದರು. 30ರ ದಶಕದ ಮಧ್ಯಭಾಗದಲ್ಲಿರುವ ಮಹಿಳೆಯರು ಈಗ 50 ವರ್ಷದ ಮಹಿಳೆಯರು ಅನುಭವಿಸುವ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸಕ್ರಾ ವರ್ಲ್ಡ್ ಆಸ್ಪತ್ರೆಯ ಮೂಳೆ ಚಿಕಿತ್ಸಕ ಹಿರಿಯ ಸಲಹೆಗಾರ ಡಾಕ್ಟರ್ ಬನಾರ್ಜಿ BH ವಿವರಿಸಿದ್ದಾರೆ. ದೀರ್ಘಕಾಲ ಕುಳಿತುಕೊಳ್ಳುವುದು, ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ಮತ್ತು ಹಾರ್ಮೋನುಗಳ ಅಸಮತೋಲನವು ಸ್ನಾಯು ಮತ್ತು ಮೂಳೆಯನ್ನು ದುರ್ಬಲಗೊಳಿಸುತ್ತಿದೆ. ಬೊಜ್ಜು ಮತ್ತು ಅನಿಯಂತ್ರಿತ ಔಷಧಿಗಳ ಸೇವನೆ, ಅಸುರಕ್ಷಿತ ತೂಕ ನಷ್ಟ ವಿಧಾನಗಳು ಅಸ್ಥಿರಜ್ಜು ಮತ್ತು ಕೀಲು ಗಾಯಗಳಿಗೆ ಕಾರಣವಾಗುತ್ತಿವೆ ಎಂದು ಅವರು ಹೇಳಿದರು. ಮಹಿಳೆಯರ ಮೂಳೆ ಶಕ್ತಿಯು ಹಾರ್ಮೋನುಗಳ ಆರೋಗ್ಯ ವಿಷಯದಲ್ಲಿ ಪಾತ್ರವಹಿಸುತ್ತದೆ. ಆರಂಭಿಕ ಋತುಬಂಧ, ಥೈರಾಯ್ಡ್ ಅಸ್ವಸ್ಥತೆ ಹಾಗೂ ಸಂಧಿವಾತದಂತಹ ಸ್ವಯಂ ನಿರೋಧಕ ಸ್ಥಿತಿಗಳು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಎಂದು ಮದರ್ಹುಡ್ ಆಸ್ಪತ್ರೆಗಳ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮಾಧುರಿ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಈಸ್ಟ್ರೋಜಿನ್ ಮೂಳೆ ಸಾಂದ್ರತೆಯನ್ನು ರಕ್ಷಿಸುತ್ತದೆ. ಋತುಬಂಧವು ಬೇಗನೆ ಸಂಭವಿಸಿದಾಗ ನೈಸರ್ಗಿಕವಾಗಿ ಗರ್ಭಕಂಠದ ಸಮಯದಲ್ಲಿ ಅಂಡಾಶಯವನ್ನು ತೆಗೆದುಹಾಕುವುದರಿಂದ ಮೂಳೆ ಮುರಿತದ ಅಪಾಯ ತೀವ್ರವಾಗಿ ಹೆಚ್ಚಾಗುತ್ತದೆ. ವೈದ್ಯಕೀಯವಾಗಿ ಅಗತ್ಯವಿಲ್ಲದಿದ್ದರೆ ಅಂಡಾಶಯಗಳನ್ನು ಕನಿಷ್ಠ 55 ವರ್ಷಗಳವರೆಗೆ ಸಂರಕ್ಷಿಸಬೇಕು ಎಂದು ಅವರು ಸಲಹೆ ನೀಡಿದರು. ಆಸ್ಟಿಯೋಪೊರೋಸಿಸ್ ಮೊದಲೇ ಪತ್ತೆಯಾದರೆ ಚಿಕಿತ್ಸೆ ನೀಡಬಹುದು ಎಂದು ವೈದ್ಯರು ಹೇಳಿದರು. ದೀರ್ಘಾವಧಿಯ ಅಂಗವೈಕಲ್ಯ ಮತ್ತು ಮೂಳೆ ಮುರಿತಗಳನ್ನು ತಡೆಗಟ್ಟಲು ನಿಯಮಿತ ಶಕ್ತಿ ತರಬೇತಿ, ಸಾಕಷ್ಟು ಕ್ಯಾಲ್ಸಿಯಂ ಸೇವನೆ, ವಿಟಮಿನ್ ಡಿ ಪೂರಕ, ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಅಪಾಯ ತಪ್ಪಿಸಬಹುದು ಎಂದು ಹೇಳಿದ್ದಾರೆ.